ನಮಸ್ತೆ ರಾಜಣ್ಣ. ನಮಸ್ತೆ ನಮಸ್ತೆ. ಏನಣ್ಣ 2 ದಿವಸದಿಂದ ಕಾಣ್ತಾನೆ ಇಲ್ಲ, ಎಲ್ಲೋಗಿದ್ದೆ? ಒಂದು ನಿಮಿಷ ಇರೋ, ಗೇಮ್ ಆಡ್ತಾ ಇದ್ದೀನಿ. ಯಾವ್ದಣ್ಣ ಗೇಮು? ಫ್ರೀ ಫೈರು, ಪಬ್ಜಿ ಎಲ್ಲ ಆಡ್ತಿದ್ಯಾ ಏನು? ಆ ಥರ ಗೇಮ್ ಏನಲ್ಲ, ದುಡ್ಡು ಬರೋ ಗೇಮ್ ಆಡ್ತಾ ಇದ್ದೀನಿ. ಯಾ ಗೇಮ್ ಅಣ್ಣ ಅದು? ದುಡ್ಡು ಹಾಕಿ ಯಾಕೆ ಆಡ್ತಿದ್ಯಾ? ನನ್ಗೆ ಅರ್ಥನೇ ಆಗ್ತಿಲ್ಲ. ಬಾಯಲ್ಲಿ ನೋಡು, ಇದು ಎಷ್ಟು ಮೇಲೆ ಹೋಗುತ್ತೋ ನಾವು ಹಾಕಿರೋ ದುಡ್ಡು ಡಬಲ್ ಟ್ರಿಬಲ್ ಆಗುತ್ತೆ. ಇದನ್ನ ಒಬ್ರಿಗೆ ಶೇರ್ ಮಾಡಿದಂದ್ರೆ 200 ರೂಪಾಯಿ ಸಿಗುತ್ತೆ. ಒಬ್ರಿಗೆ ಶೇರ್ ಮಾಡಿದ್ರೆ 200 ಸಿಗುತ್ತಾ? ಹಾಗಾಗಿ ನಾನು 2 ದಿನದಲ್ಲಿ 5,000 ರೂಪಾಯಿ ದುಡ್ದಿದ್ದೀನಿ. 5,000? ಅದು 2 ದಿನದಲ್ಲಿ? ಹೇಗಣ್ಣ? ಅಣ್ಣ, ನನ್ನ ಸ್ಯಾಲ್ರಿನೇ ತಿಂಗಳಿಗೆ 15,000. ನೀನು 2 ದಿನದಲ್ಲಿ 5,000 ಮಾಡಿದ್ರೆ ತಿಂಗಳಿಗೆ 30,000-40,000 ಇದರಲ್ಲೇ ಮಾಡ್ಕೊಂಡ್ಬಿಡ್ತೀಯ. ಇದರಲ್ಲೇ ನನ್ನ ಫ್ರೆಂಡ್ 2 ಲಕ್ಷ ರೂಪಾಯಿ ಗೆದ್ದಿದ್ದು, ಅವನೇ ನನಗೆ ರೆಫರ್ ಮಾಡಿದ್ದು. ಒಬ್ಬನ ಹತ್ರ ಕೆಲ್ಸಕ್ಕೆ ಹೋಗೋದ್ಕಿಂತ ಇದರಲ್ಲೇ ದುಡ್ಡು ಮಾಡ್ಕೊಂಡು ಆರಾಮ್ ಮನೇಲಿರೋದು ಚಂದ. ನನಗೂ ಲಿಂಕ್ ಶೇರ್ ಮಾಡ, ನಾನು ಆಡ್ತೀನಿ. ಇರುವ ನಿಮಿಷ, ಗೇಮ್ ಮುಗಲಿ ಕಳಿಸ್ತೀನಿ. ನಿನ್ಗೆ ಆಡಕ್ಕೆ ಬರಲ್ಲ, ಏನು ಮಾಡ್ತಿ? ನಾನು ನೋಡಿ ಕಲ್ಕೊಂತೀನಿ ಅಣ್ಣ. ವಾಟ್ಸಪ್ ಮಾಡಿದ್ದೀನಿ ನೋಡು. ವಾರಕ್ಕೆ ನಾನು ಒಂದು 5,000 ದುಡಿದ್ರೆ ಈ ಕೆಲಸನೇ ಬಿಟ್ಬಿಡ್ತೀನಿ. ಸರಿ ಸರಿ. ಅಣ್ಣ, ನನ್ನ ಫೋನ್ ಮನೇಲಿದೆ, ಚಾರ್ಜ್ ಇಟ್ಟಿದ್ದೀನಿ, ಆಮೇಲೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಹೇಳು ಮಗ. ಲೇ, 2 ದಿವಸ ಬಿಟ್ಟು ರೊಕ್ಕ ಕೊಡ್ತೀನಿ ಅಂದ್ರೆ ಏನಾದ್ರೂ ರೊಕ್ಕ ಕೊಡೋವಲ್ಲ. ಇಷ್ಟು ದಿನನೇ ತಡ್ಕೊಂಡ್ಬಿಟ್ಟಿದ್ಯಾ, ಇನ್ನೊಂದು 2 ದಿನ ತಡ್ಕೊ. ಬರ್ತಾವಂತ ಮಾಡಿದ್ದೆ ದುಡ್ಡು, ಬಟ್ ಬಂದಿಲ್ಲ. ಇನ್ನೊಂದು 2 ದಿವಸ ವಾಪಸ್ ಕೊಟ್ಬಿಡ್ತೀನಿ. ಇಷ್ಟು ದಿವಸ ತಡೆದು ಇನ್ನೂ 2 ದಿವಸ ಕೊಡ್ತಿಲ್ಲ ಅಂತ ನೋಡ್ತೀನಿ. ಹಲೋ, ಎಲ್ಲಿದೆಯಾ ರಾಜಣ್ಣ? ಇಲ್ಲೇ ಅಡ್ತಾ ಇದ್ದೀನಿ, ಜಲ್ದಿ ಬಾ. ಏನಾಯ್ತು ನಿಂಗೆ? ದುಡ್ಡು ಇಸ್ಕೊಂಡು ಬಡ್ಡಿನೂ ಇಲ್ಲ, ಅಸ್ಗೂ ಇಲ್ಲ. ಫೋನ್ ಮಾಡಿದ್ರೆ ಎತ್ತು. ಆಯ್ತು ಆಯ್ತು ಅಣ್ಣ, ಹೆಂಗಾರ ಮಾಡಿ ನಿನ್ನ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಇನ್ನೊಂದು 2 ಡೇಸ್ ವಾಪಸ್ ಕೊಟ್ಬಿಡ್ತೀನಿ, ಹೆಂಗಾರ ಮಾಡಿ. ಕೊಟ್ಟಿಲ್ಲ ಅಂದ್ರೆ ಸರಿ ಬಿಡೋರು. ಸರಿ. ನನಗೇನು ಅರ್ಥ ಆಗ್ತಿಲ್ಲ ದೇವ್ರೆ. ಅಕೌಂಟಲ್ಲಿ ಬರೀ 1500 ರೂಪಾಯಿ ಐತಿ. ಸಾಲ 3 ಲಕ್ಷ ಆಗೈತಿ. ಇನ್ನೊಂದು ಲಾಸ್ಟ್ ಗೇಮ್ ಆಡಿ ಎಲ್ಲ ಸೆಟಲ್ ಮಾಡಿಬಿಡ್ತೀನಿ. ದೇವ್ರೆ, ಹೆಂಗಾರ ಇದೊಂದು ಮ್ಯಾಚ್ ಗಳಿಸ್ಬಿಡಪ್ಪ, ಪುಣ್ಯ ಬರುತ್ತೆ ನನಗ. ಜಾಕಿ ಜಾಕಿ ಜಾಕಿ. ಹೋಯ್ತು ಹೋಯ್ತು, ಈ ಗೇಮಿಗೂ ಹೋಯ್ತು. ಮುಗೀತು, ನಮ್ಮ ಜೀವನನೇ ಮುಗೀತು.
ಏನಾಯ್ತು ರಾಜಣ್ಣ ಮಲ್ಕೊಂಡಿದ್ದಾನ ಏನು ರೀ ರಾಜಣ್ಣ ರಾಜಣ್ಣ ಏನಾಯ್ತು ರಾಜಣ್ಣ ಏ ರಾಜಣ್ಣ ರಾಜಣ್ಣ ಲೆಟ್ರು ಏನೋ ಇಟ್ಟಿದ್ದಾನೆ ರಾಜಣ್ಣ ಸರಿಯಾಗಿ ನಡೀತಿರೋ ನನ್ನ ಜೀವನದಲ್ಲಿ ಸ್ನೇಹಿತನ ಸಲಹೆಯಿಂದ ಸುಲಭವಾಗಿ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನಿಂದ ದುಡ್ಡು ಸಂಪಾದನೆ ಮಾಡಬಹುದು ಅಂತ ಗೇಮ್ಗೆ ಅಡಿಕ್ಟ್ ಆದೆ. ಕೊನೆಗೆ ನನ್ನ ಜೀವನನೇ ನಾಶ ಮಾಡಿಕೊಂಡೆ. ದಯವಿಟ್ಟು ಯಾರು ಆನ್ಲೈನ್ ಗೇಮ್ ಆಡಬೇಡಿ. ಸಾಸ್ಲೆ ಎದಕ್ಕೆ ನಗುತ್ತಲ್ಲ ಅವ ಏನಾರು ಮಾಡಿ ನೀನು ಅಲ್ಲೇ ಬಿದ್ದಿರ ಅಲ್ಲೆಲ್ಲ ಕಾಣತ್ಲೇ ನೀನು ಓದಕತ್ತಿದ್ದಲ್ಲ ಅದಿಷ್ಟು